ಪ್ರತಿಯೊಬ್ಬರ ಹತ್ರನೂ 2-3. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಾನು ಫುಲ್ ಟೈಮ್. ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ಇವತ್ತು ನೀವು ಭಾಳ ವಿಶೇಷವಾದ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ. ಇದರಲ್ಲಿ ನಿಮಗೆ ಸುಮಾರು 25-30 ವರ್ಷಗಳ ಕಾಲ ಸತತವಾಗಿ ಲೈಫ್ ಇನ್ಶೂರೆನ್ಸ್ ಏಜೆನ್ಸಿನೇ ಮಾಡ್ಕೊಂಡು ಬಂದು ಅದರಲ್ಲಿರುವಂಥ ಎಲ್ಲ ಸಾಧನೆಯ ಮೆಟ್ಟುಗಳನ್ನು ದಾಟಿ ಜೀವನದ ಸಕ್ಸಸ್ ಏನಿದೆ ಅದನ್ನು ಕಂಡುಕೊಂಡಂಥ ವ್ಯಕ್ತಿಗಳನ್ನು, ಮುಖ್ಯ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಅವರ ಅನುಭವ ಏನಿದೆ LIC ಏಜೆನ್ಸಿ ಬಗ್ಗೆ, LICಯ ಪವರ್ ಏನು, LIC ಏಜೆನ್ಸಿಯ ಪವರ್ ಏನು, ಜೊತೆಗೆ ಹೊಸ ಏಜೆಂಟ್ಸ್ಗೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಸೊ ಇತ್ತ ನೋಡಿ ಅಂತ ಏನು ಹೇಳ್ತೀವಿ ನಾವು ಅನುಭವಸ್ಥರದು, ಅದನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇದೊಂದು ಸಣ್ಣ ಪ್ರಯತ್ನ, ನಿಮಗೂ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಹಾಗಾಗಿ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ. ಹಾಗಾಗಿ ನೀವು ಎಲ್ಲರನ್ನೂ ವಾಚ್ ಮಾಡ್ಬೋದು, ಅವರಿಂದ ಕಲಿಬೋದು. ಹಾಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ನಿಮ್ಮ ಜೀವನದ ಸಕ್ಸಸ್ ಏನಿದೆ ಅದು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈಗ ಮೊದಲವ್ರನ್ನ ಹೇಳೋದಾದರೆ ಶ್ರೀಯುತ ಸನಲ್ ಕುಮಾರ್ ಅವರು ಸುಮಾರು 30-35 ವರ್ಷಗಳಿಂದ ಸತತವಾಗಿ LIC ಏಜೆನ್ಸಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ, ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ LIC ಏಜೆನ್ಸಿನ ಕಡೆಗಣಿಸದೆ ತನ್ನ ಜೀವನದ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಅಷ್ಟನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಉಳಿದವ್ರಿಗೆ ಮಾರ್ಗದರ್ಶಕರಾಗಿ ಕೇಶನ್ ಅನ್ನೋ ಒಂದು ಗ್ರೂಪನ್ನು ಫೈಂಡ್ ಔಟ್ ಮಾಡಿ ಅದರ ಮುಖಾಂತರ ಸಾವಿರಾರು ಜನ ಏಜೆಂಟ್ಸ್ಗೆ ಮಾರ್ಗದರ್ಶನ ನೀಡೋ ಒಂದು ಪಥನ ಕಂಡಿಡಿದ್ದಾರೆ. ಅದು ನಿಮಗೂ ಗೊತ್ತಿದೆ. ಸೊ ಅವ್ರೇನು ಹೇಳ್ತಾರೆ LIC ಏಜೆನ್ಸಿಯ ಪವರ್ ಬಗ್ಗೆ, LICಯ ಪವರ್ ಏನು ಅಂತ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಹಾಗೆ ಹೊಸ ಏಜೆಂಟ್ಸ್ಗೆ ಒಂದಷ್ಟು ಟಿಪ್ಸ್ ಕೊಟ್ಟಿದ್ದಾರೆ. ಆ ಟಿಪ್ಸ್ ಏನಿದೆ ಅಂತ ನೀವೇ ಕೇಳಿ. Insurance advisor with LIC. I am a CLA, Chief Life Insurance Advisor. I am working with LIC for last 25 years. The first 5 years I was a part-timer, then 20 years full-timer. And in the full-time period, whatever the big ambitions I have, I achieved. My 2 daughters are engineers. One of them are working abroad, one of them are working in India. And whatever the way I wanted to live, comfort, luxury, everything I could achieve. It's all because of LIC. And in LIC, anything is possible. You make up the mind and get in the field and work. LIC is a powerful institution. Agency is a powerful system, and we can earn as much we wanted. It's a black agent. What I wanted to advise is, friends, don't just quit. That is my advice. If you quit, you are loser. Keep working. Take advice from seniors. Adopt all the methods what is possible, particularly social media. It is important, and the newcomers all have a latest generation available for insurance, and they buy insurance, they want insurance, and they want to grow with insurance. It's an option for you. It is one of the best option for you. ಓಕೆ, ಸನಲ್ ಕುಮಾರ್ ಅವರು ಏನು ಹೇಳಿದ್ರು ಅಂತ ಗೊತ್ತಾಯ್ತಲ್ವಾ? ಕೇಳಿದ್ರಲ್ವಾ? ಹೇಗಿತ್ತು? ಎಸ್. ಸೊ ನಿಮಗೂ ಕೂಡ ಅದೇ ರೀತಿ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಮುಂದಿನ ಅತಿ ಪ್ರಭಾವಿತ ವ್ಯಕ್ತಿಯನ್ನು ಹೇಳೋದಾದರೆ, ಸಾಮಾನ್ಯ ಗೃಹಿಣಿಯನ್ನಂಥ ಜೀವನ ನಡೆಸೋದನ್ನಲ್ಲದೆ ಎಲ್ಲರ ಮೇಲೂ ಪ್ರಭಾವ ಬೀರ್ತಾ ಎಲ್ರಿಗೂ ಮಾರ್ಗದರ್ಶಕರಾಗಿ, ಹಾಗೆ ಅಸಾಮಾನ್ಯವಾದಂಥ ಕ್ಲಬ್ ಏನಿದೆ LIC ಆಫ್ ಇಂಡಿಯಾದಲ್ಲಿ, ಕಾರ್ಪೊರೇಟ್ ಕ್ಲಬ್ನ ಸತತವಾಗಿ 7 ವರ್ಷಗಳ ಮುಖಾಂತರ ಮಾಡ್ಕೊಂಡು ಬರ್ತಾ ತನ್ನ ಫ್ಯಾಮಿಲಿಯಲ್ಲಿ ಸುಮಾರು ಜನ ಏಜೆಂಟ್ಸ್ ಇದ್ದರೂ ಕೂಡ ತಮ್ಮ ಸಾಧನೆ ಏನಿದೆ ಅದನ್ನು ನಿಲ್ಲಿಸದೆ ಪ್ರತಿ ವರ್ಷ ಕೂಡ ಕಾರ್ಪೊರೇಟ್ ಕ್ಲಬ್ಬನ್ನು ರೀಚ್ ಮಾಡಿ ಸಾವಿರಾರು ಜನಕ್ಕೆ ಮಾರ್ಗದರ್ಶಕರಾಗಿ ಇವತ್ತು ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾರೋ ಅಂತ ಲೇಡಿ ಅಂತ ಹೇಳ್ಬೋದು. ಅವ್ರೇನು ಹೇಳ್ತಾರೆ LICಯ ಬಗ್ಗೆ ಮತ್ತು ಅವ್ರು ನಡೆದು ಬಂದ ಹಾದಿ ಏನಿದೆ ಅದರ ಬಗ್ಗೆ ಹೇಳ್ತಾರೆ. ಇವ್ರ ಹೆಸರು ಶ್ರೀಮತಿ ವೇದಾಶಂಕರ್. ನಮಸ್ತೆ, ನಾನು ವೇದಾಶಂಕರ್. 35 ವರ್ಷದಿಂದ ಈ ಪ್ರೊಫೆಷನ್ ಮಾಡ್ತಾ ಇದ್ದೀನಿ. ಈ ಪ್ರೊಫೆಷನ್ ಅಂತ ಹೇಳಿದರೆ ತಪ್ಪಾಗುತ್ತೆ, LIC ಪ್ರೊಫೆಷನ್ ಮಾಡ್ತಾ ಇದ್ದೀನಿ. ಈ ಪ್ರೊಫೆಷನ್ ಮಾಡ್ತಾ ಇರೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆ ಅಂತಂದರೆ, 0 to ಹೀರೋ ಹೆಂಗಾಗೋದು ಅಂತೇಳ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಇವತ್ತು 6 ಲಕ್ಷ ಟ್ಯಾಕ್ಸ್ ಕಟ್ತೀರ, ನಾನು 6,000 ರೂಪಾಯಿಗೆ ತಿಂಗಳೆಲ್ಲ ಕೆಲಸ ಮಾಡ್ತಾ ಇದ್ದೆ. ನಂಬ್ತೀರಾ ನೀವು? ಇಲ್ಲ ಅಲ್ವಾ? ಈ ಪ್ರೊಫೆಷನಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ನೀವು ಅನ್ಕೋಬೋದು, ಮೇಡಮ್ಗೆ ತುಂಬ ನಾಲೆಡ್ಜ್ ಇರ್ಬೋದು, ತುಂಬ ಓದಿರ್ಬೋದು, ಅದಕ್ಕೆ ಮಾಡ್ತಿದ್ದಾರೆ ಅಂತ. 0 ಅಲ್ಲ, ಬಿಗ್ 0 ಇನ್ ಎಜುಕೇಷನ್. ಐ ಆಮ್ SLC ಫೇಲ್ಡ್ ಕ್ಯಾಂಡಿಡೇಟ್. ಅನ್ಫಾರ್ಚುನೇಟಾಗಿ ನಾನು ಈ ಪ್ರೊಫೆಷನಿಗೆ ಬಂದೆ. ಎಲ್ಲರೂ ಹೇಳ್ತಿರ್ತಾರಲ್ವಾ, ಅದೃಷ್ಟ ಅನ್ನೋದು ಎಲ್ಲರ ಮನೆ ಬಾಗಿಲನ್ನು ತಟ್ಟುತ್ತೆ, ಆದರೆ ಯಾರ ಮನೆ ಮುಂದೆ ಕಾಯೋದಿಲ್ಲ ಅಂತ. ಆ ಥರ ಒಂದು ದಿವಸ ನಂಗೆ ಅದೃಷ್ಟ ಅನ್ನೋ ಬಾಗಿಲು ತಟ್ಟಿತ್ತು. ಇಮ್ಮಿಡಿಯೇಟಾಗಿ ತೆಗೆದೆ, ಎಂಟ್ರಾದೆ, 0 ಇಂದ ಹೀರೋ ಆದೆ.
ಈಗ ಹೊಸದಾಗಿ ಏಜೆನ್ಸಿ ತಗೊಳ್ಳೋರು ಯೋಚನೆ ಮಾಡ್ಬೋದು, ಇದನ್ನು ನಾವು ತಗೋಬೋದಾ, ನಮ್ಮ ಕೈಲಾಗುತ್ತಾ ಅಂತ ಯೋಚನೆ ಮಾಡ್ಬೋದಲ್ವಾ? ಖಂಡಿತ ಆಗುತ್ತೆ. ಎಲ್ಲಿ ಆಗಲ್ಲ ಅಂತ ಅಂತೀವೋ ಅಲ್ಲಿಂದನೇ ಆಗುತ್ತೆ ಅನ್ನೋ ಪದ ಕೂಡ ಅದ್ರ ಹಿಂದೆ ಇರುತ್ತೆ. ಏನು ಗೊತ್ತಾ, ಫಸ್ಟು ನಿಮಗೆ ಅರ್ನ್ ಮಾಡಬೇಕು ಅನ್ನೋಷ್ಟೇ ಪವರ್ಫುಲ್ಲಾಗಿ ಸರ್ವಿಸ್ ಕೊಡಬೇಕು ಅನ್ನೋ ಮನೋಭಾವನೆ ಇದ್ದರೆ ಈ ಪ್ರೊಫೆಷನಲ್ಲಿ ನೀವು ಸಕ್ಸಸ್ ಆಗ್ಬೋದು. ಮೊದಲು ನಿಮಗೆ ಏನು ಬೇಕು ಅಂತ ನೋಡೋದಕ್ಕಿಂತ ಮುಂಚೆ ಎಲ್ರಿಗೂ ಏನು ಬೇಕು ಅಂತ ನೋಡಿ. ನೀವು ಎಲ್ಲಿಗೆ ಹೋಗ್ತೀರೋ ಅಲ್ಲಿ ಅವ್ರ ಹತ್ರ ಇರೋ LIC ಪಾಲಿಸಿಗಳಲ್ಲಿ ಎಲ್ಲ ಸರಿ ಇದೆಯಾ, ಎಕ್ಸಾಂಪಲ್ ನಾಮಿನಿ ಸರಿ ಇದೆಯಾ, ಅಡ್ರೆಸ್ ಸರಿ ಇದೆಯಾ, ಫಸ್ಟ್ ಅವ್ರಿಗೆ ಏನು ಬೇಕಾಗಿದೆಯೋ ಅದನ್ನೆಲ್ಲ ಸರಿ ಮಾಡಿ. ಆಮೇಲೆ ಅವರೇ ನಿಮ್ಮನ್ನು ಕೇಳ್ತಾರೆ ಯಾವುದಾದ್ರೂ ಹೊಸ ಪಾಲಿಸಿ ಇದೆಯಾ ಅಂತ ಹೇಳ್ಬಿಟ್ಟು. ನಾಲ್ಕು ಮಾಡೋಕ್ಕೆ ಅವಕಾಶಗಳನ್ನ ಉಟ್ಕೊಳ್ಳಿ, ಆಮೇಲೆ ಪಾಲಿಸಿಗಳು ತಾನಾಗೆ ಬರುತ್ತೆ. ನಾಲ್ಕು ಮಾಡೋ ಅವಕಾಶನ ಸರ್ವಿಸಿಂದ ಕೊಡ್ತಾ ಹೋಗಿ. ಬರೀ ಆದಾಯ ಬೇಕು ಅಂತ ಹೋದಾಗ ನಮ್ಮಿಂದ ಎಲ್ಲರೂ ದೂರ ಇರ್ತಾರೆ. ನಾವು ಏನು ಕೊಡ್ಬೋದು ಅಂತ ಹೋಗಿ, ಆವಾಗ ನಮಗೇನು ಕೊಡಬೇಕು ಅಂತ ಭಗವಂತ ಮೇಲೆ ನಿಂತು ನೋಡ್ತಾ ಇರ್ತಾನೆ, ಅವ್ನು ಕೊಟ್ಟೆ ಕೊಡ್ತಾನೆ. ಕೇಳಿದ್ರಲ್ವಾ? ಎಸ್, ಶಕ್ತಿ ಅಂತಂದರೆ ಏನು ಅಂತ ಗೊತ್ತಾಗಿರುತ್ತೆ ನಿಮಗೆ, ಶಕ್ತಿಯ ಪವರ್ ಏನು ಅಂತ, ರೈಟ್? ಸೊ ಗೃಹಿಣಿಯಲ್ಲಿರುವಂಥ ಶಕ್ತಿ ಏನಿದೆ ಅಂತ ಇವ್ರನ್ನ ನೋಡಿ ಕಲಿಬೋದು. ಹಾಗೆ ಅದನ್ನು ಅಳವಡಿಸ್ಕೊಳ್ತೀರಾ ಅಂತ ಅಂದ್ಕೊಳ್ತಾ, ಸೊ ಮುಂದಿನ ಬಹಳ ಪ್ರಭಾವಿತವಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಶ್ರೀಯುತ ದಿಲೀಪ್ ಪಾಟೀಲ್ರು. ದಿಲೀಪ್ ಪಾಟೀಲ್ರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಅಲ್ವಾ? ತನ್ನ ಜೀವನವನ್ನು ಪೂರ್ತಿ LICಗೋಸ್ಕರ ಮುಡಿಪಾಗಿಟ್ಟಿರೋವಂಥವ್ರು. ಹಾಗೆ ಇವರ ಬಗ್ಗೆ ಹೇಳಲಿಕ್ಕೆ ಸಮಯ ಖಂಡಿತ ನನಗೆ ಸಾಕಾಗೋದಿಲ್ಲ. ಇದು ಕಿರು ಪರಿಚಯ ಆಗಿರೋದ್ರಿಂದ ನೀವೇ ತಿಳ್ಕೊಳ್ಳಿ ಅವ್ರೇನು ಹೇಳ್ತಾರೆ LICಯ ಬಗ್ಗೆ. ಸೊ ಇವರು LIC ಏಜೆಂಟ್ಗಳ ಉದ್ಧಾರಕ್ಕಾಗಿ, ಜೀರ್ಣೋದ್ಧಾರಕ್ಕಾಗಿ ಲಿಯಾಫಿ ಅಂತ ಏನಿದೆ ಅದರಲ್ಲಿ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ದೇಶಾದ್ಯಂತ ಓಡಾಡಿ LIC ಏಜೆಂಟ್ಗೆ ಸಿಗಬೇಕಾದಂಥ ಸೌಕರ್ಯಗಳೇನಿದೆ ಜೊತೆಯಲ್ಲಿ ಮಾರ್ಗದರ್ಶಕರಾಗಿ ಎಲ್ಲ ಏಜೆಂಟ್ಸ್ಗೂ ಕೂಡ ಮಾರ್ಗದರ್ಶನ ನೀಡ್ತಾ ತಾವು ಕೂಡ ಬೆಳ್ಕೊಂಡು ಬಂದಿದ್ದಾರೆ. ಅವರೇನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಿ ಮುಖಾಂತರನೇ ಕೇಳಿ. ಸ್ನೇಹಿತರೆ, ನಮ್ಮ ಇನ್ಶೂರೆನ್ಸ್ ಇಂಡಸ್ಟ್ರಿ ಅನ್ನೋದು ಒಂದು ಸಮುದ್ರ ಇದ್ದಾಗ. ಎಷ್ಟೋ ಜನ ಹೊಸಬ್ರು ಅನ್ಕೋತಾ ಇದ್ದೀರಾ, ನಮ್ಮ ಮನೇಲಿ ಅಣ್ಣ ಇದ್ದಾನೆ, ಅಕ್ಕ ಇದ್ದಾನೆ, ತಮ್ಮ ಇದ್ದಾನೆ ಏಜೆಂಟು, ಅಥವಾ ಭಾವ ಇದ್ದಾರೆ, ಏನೇನೋ ಅನ್ಕೋತೀರ. ಒನ್ಸ್ ನೀವು ಈ ಫೈನಾನ್ಷಿಯಲ್ ಇಂಡಸ್ಟ್ರಿಗೆ ಬರ್ತೀನಿ ಅಂತಂದರೆ, ಈ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ದೃಢವಾದ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ. ಖಂಡಿತವಾಗಿಯೂ ಆ ಒಂದು ಕಾರ್ಯದಲ್ಲಿ ಫಸ್ಟ್ ನೀವು ಮನಸ್ಸ ಒಪ್ಕೊಂಡಿದ್ರೆ, ನಾನು ಈ ಮಾಡೋ ಕಾರ್ಯ ಶ್ರೇಷ್ಠ ಕಾರ್ಯ ಅಂತ ಒಪ್ಕೊಂಡಿದ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅಂತೀವಿ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ಗಳು ಯೂಸ್ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರ ಹತ್ರನೂ 2-3 ಸಿಮ್ ಇವೆ. ಆದರೂ ಸಿಮ್ ಕಾರ್ಡ್ದವರು ಯಾವ ರೀತಿ ಕೂತ್ಕೊಂಡು ಒಂದು ಕೆನಫೆ ಹಾಕ್ಕೊಂಡು ಯಾವ ರೀತಿ ಸೇಲ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮತ್ತೆ ತೊಗೋತಾ ಇದ್ದಾರೆ. ಯಾಕೆ ತೊಗೋತಾ ಇದ್ದಾರೆ? ಬೇಕೋ ಬೇಡ ತೊಗೋತಾ ಇದ್ದಾರೆ. ಬಟ್ ಇನ್ಶೂರೆನ್ಸ್ ಆಗಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗಿರೋದಿಲ್ಲ. ಎಷ್ಟೋ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ ನಾನು ಇನ್ಶೂರ್ಡ್ ಅಂತ, ಬಟ್ ಡಾಟಾ ಹೇಳ್ತಾ ಇದೆ 100ಕ್ಕೆ 10% ಮಾತ್ರ ಕವರ್ ಆಗಿದ್ದಾರೆ ಜನ ಇನ್ಶೂರೆನ್ಸ್. ಇನ್ನೂ 90%ದಲ್ಲಿ ಬಿಡಿ, ಇನ್ನೊಂದು 20% ವೃದ್ಧರು ಅಥವಾ ಅಂಗವಿಕಲತೆಯಿಂದನೇ ಅವ್ರಿಗೆ ಇನ್ಶೂರೆನ್ಸ್ ಸಿಗಲಿಕ್ಕಿಲ್ಲ ಅಂದ್ಕೊಂಡ್ರು ಕೂಡ ಇನ್ನೂ 70%ದಷ್ಟು ಜನ ನಮಗೆ ಭಾರತ ದೇಶದಲ್ಲಿ ಇನ್ಶೂರೆನ್ಸ್ಗೆ ಯಾವಾಗಲೂ ರೆಡಿ ಇದ್ದಾರೆ. ಅದು ಬಿಟ್ಟು ಅಷ್ಟೇ ಸಂಖ್ಯೆಯ NRIs ಕೂಡ ಇದ್ದಾರೆ, ಅವ್ರು ಕೂಡ ನೀವು ಇನ್ಶೂರೆನ್ಸ್ ಕೊಡ್ಬೋದು. ಖಂಡಿತ ಈ ಒಂದು ಸಮಾಜ ಕಲ್ಯಾಣ ಅನ್ನೋದಕ್ಕಿಂತ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ನೀವು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ, ಇನ್ಶೂರೆನ್ಸ್ ಅಡ್ವೈಸ್ ಮಾಡಿ, ಥರೋ ನಾಲೆಜನ್ನು ಪಡ್ಕೊಳ್ಳಿ. ತುಂಬ ಕ್ಲಾಸಸ್ ನಡೀತಾ ಇರ್ತವೆ ಇನ್ಶೂರೆನ್ಸ್ ಬಗ್ಗೆ, ಅಟೆಂಡ್ ಆಗಿ ನಿಮ್ಮದೇ ಆದ ಒಂದು ಛಾಯೆಯನ್ನು ಮೂಡಿಸಿ ಎಲ್ರಿಗೂ ಶುಭ. ಏಜೆನ್ಸಿ ಯಾಕೆ ತಗೋಬೇಕು ಅಂತ, ಇವತ್ತಿನ ಒಂದು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾರಿಗೆ ನಾನು ಎಂಟರ್ಪ್ರಿನರ್ ಆಗಿ ಒಂದು ಸಾಧನೆಯನ್ನು ಮಾಡಿ ತೋರಿಸ್ತೀನಿ ಅನ್ನೋರು ಖಂಡಿತವಾಗಿ ಇನ್ಶೂರೆನ್ಸ್ ಏಜೆನ್ಸಿ ಕೂಡ ಒಂದು ಒಳ್ಳೆಯ ಸಾಧನ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ನಾನು ಕೂಡ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ 1-2 ತಿಂಗಳ ನನ್ನ ಕರಿಯರಲ್ಲಿ ಒಬ್ಬನೇ ಮಾಡಿದೆ. ಬಟ್ ಈಗ ಸುಮಾರು 3-4 ಜನಕ್ಕೆ ನಾನು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ಬಟ್ ಇನ್ ಗೋಯಿಂಗ್ ಫರ್ದರ್ ಅರೌಂಡ್ 10-12 ಜನ ನಂತರ ನನಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡೋರು ಅಥವಾ ನನ್ನ ಜೊತೆಯಾಗಿ ವರ್ಕ್ ಮಾಡಲಿಕ್ಕೆ ಇನ್ನೂ 10-12 ಜನಕ್ಕೆ ನನಗೆ ಎಂಪ್ಲಾಯ್ಮೆಂಟ್ ಕೊಡುವಷ್ಟು ನಾನನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಈ ನಮಗೆ ಜನಕ್ಕೆ ಉದ್ಯೋಗ ಸೃಷ್ಟಿಯನ್ನು ಮಾಡುವಂಥದ್ದು, ನಾನೊಬ್ಬರಿಗೆ ಎಂಟರ್ಪ್ರಿನರ್ ಆಗಿ ಇನ್ನೊಬ್ಬರಿಗೆ ಉದ್ಯೋಗ ಕೊಡುವಂಥ ಒಂದು ಇದು ಅಂದರೆ ಇನ್ಶೂರೆನ್ಸ್ ಬಿಸ್ನೆಸ್ ಕೂಡ ಒಂದು. ಎಷ್ಟೋ ಜನ ನಮ್ಮಲ್ಲಿ ಇನ್ಶೂರೆನ್ಸಲ್ಲಿ ಸುಮಾರು 8-12 ಕೋಟಿವರೆಗೂ ಕಮಿಷನ್ ತಗೊಳ್ಳೋರು ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ? ಎಲ್ಲರ ಕಡೆಯಿಂದ ಆಗುತ್ತಾ? ಖಂಡಿತ ನೀವು ಥಿಂಕ್ ಮಾಡಿ ಆಗೇ ಆಗುತ್ತೆ. ಅದಕ್ಕೆ ಅಚಲವಾದ ಒಂದು ದೃಢ ನಿರ್ಧಾರ ಇರಬೇಕು.
ನಾನು ಸಮಾಜದಲ್ಲಿ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಛಲ ಇದ್ದವ್ರಿಗೆ ಖಂಡಿತವಾಗಿ ಯಶಸ್ಸು ನಮ್ಮ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಎಸ್, ಶ್ರೀಯುತ ದಿಲೀಪ್ ಪಾಟೀಲ್ರು ಹೇಳಿದಂಥ ವಿಷಯ ಏನಿದೆ ನಿಮಗೆ ಮನದಟ್ಟಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಮುಂದಿನ ವ್ಯಕ್ತಿ ಆಲ್ ಇಂಡಿಯಾದಲ್ಲಿ ನಂಬರ್ 1 ಆದಂಥ ಪ್ರೀಮಿಯಮಲ್ಲಿ ನಂಬರ್ ಆದಂಥ ಬಹಳ ಪ್ರಭಾವಿತ ವ್ಯಕ್ತಿ ಶ್ರೀಯುತ ಸತ್ಯಪ್ರಕಾಶ್ ಅರಸ್ರವರು. ಇವರಿಗೆ ಇರುವಂಥ ಸಾಮರ್ಥ್ಯ ಅತಿ ಹೆಚ್ಚು ಪ್ರೀಮಿಯಂನ ತರುವಂಥ ಸಾಮರ್ಥ್ಯ ಇದೆ. ಇವರು ಕೂಡ ತನ್ನ ವೃತ್ತಿ ಶೈಲಿನ ಬಿಟ್ಟು LIC ಏಜೆನ್ಸಿನ ತಗೊಂಡು ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ಜನಕ್ಕೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಮೆಂಟರಿಂಗ್ ಮಾಡ್ತಾ ಅವರ ಜೀವನಕ್ಕೂ ದಾರಿ ತೋರಿಸ್ತಾ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ LIC ಬಗ್ಗೆ ಅಂತ ಅವ್ರ ಬಾಯಿಂದನೇ ತಿಳ್ಕೊಳ್ಳಿ. ಹಾಗೆ ಅವ್ರು ಕೊಡೋವಂಥ ಟಿಪ್ಸ್ ಏನಿದೆ ಆ ಟಿಪ್ಸ್ನ ಖಂಡಿತವಾಗ್ಲೂ ನೀವು ಪರಿಗಣಿಸಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಸಕ್ಸಸ್ಸು ಕೂಡ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸತ್ಯಪ್ರಕಾಶ್ ಅರಸ್, LICಲಿ 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನದೇ ಆದಂಥ ಟೀಮ್ ಇದೆ, ಏಜೆನ್ಸ್ ಟೀಮು. ಹೊಸದಾಗಿ ನಮ್ಮ LIC ಏಜೆನ್ಸಿ ತೊಗೊಂಡಿದ್ದೀರಾ, ಅವ್ರಿಗೆ ಬಿಸ್ನೆಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾರೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ, ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸಡನ್ನಾಗಿ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ನಮ್ಮ ಏಜೆನ್ಸಿ ಪ್ರೊಫೆಷನ್ ತೊಗೊಂಡಾಗ ಎಷ್ಟೊಂದು ಜನ 3 ಮಂತ್ಸಲ್ಲೇ ಬಿಟ್ಟೊಟ್ಟಾಗ್ತಾರೆ. ನಮ್ಮ LIC ಏಜೆನ್ಸು ಯಾರು 6 ತಿಂಗಳು ಗಂಟ ಇದ್ದಾರೆ, ಯಾರು 6 ಮಂತ್ಸ್ ಕ್ರಾಸ್ ಮಾಡಿದ್ದಾರೆ, 90% ಅವ್ರು ಸಕ್ಸಸ್ ಆಗಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗ್ 6 ಮಂತ್ಸಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಎಕ್ಸಾಕ್ಟ್ಲಿ ಮೈ ಜಾಬ್ ಈಸ್ ಅಂತ. ಸಪೋಸ್ ನಾವೇನು ಹೇಳ್ತೀವಿ, ನಮ್ಗೆ ಯಾರೋ ಕಸ್ಟಮರ್ ಸಿಗ್ತಾ ಇಲ್ಲ, ನನಗೇನೋ ಪ್ರಾಡಕ್ಟ್ ನಾಲೆಡ್ಜ್ ಇದೆ, ಬಟ್ ಎಲ್ಲಿ ಪ್ರೆಸೆಂಟ್ ಮಾಡೋದು, ಅಥವಾ ನಾನು ಕಸ್ಟಮರ್ಗೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಆಲ್ರೆಡಿ ಇದೆ ರೀ ಅಂತ ಹೇಳ್ತಾರೆ. ಹಿಂಗಿದ್ದಾಗ ನಮ್ಮಲ್ಲಿರೋಂಥ ಪ್ರಾಡಕ್ಟ್ ಜೊತೆಗೆ ಅದ್ರ ಬೆನಿಫಿಟ್ಸ್ನ ನಾವು ಕಸ್ಟಮರ್ಗೆ ಹೆಂಗೆ ಹೇಳೋದು ಅಂತ ತಿಳ್ಕೊಬೇಕು. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅವನಿಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್. ಸೊ ಈ ಥರ ಇದ್ದಾಗ ನೀವು ಆ್ಯಕ್ಟಿವಿಟಿ ಮಾಡಿದಾಗ ನಿಮಗೆ ಅಲ್ಲಿ ರೆಫರೆನ್ಸ್ ಅನ್ನೋದು ಸಿಗುತ್ತೆ. ಒಂದು ಸತಿ ರೆಫರೆನ್ಸ್ ಅಂತ ಸಿಕ್ಕಿದ ಮೇಲೆ ನೀವು ಅವ್ರ ಹತ್ರ ಏನು ಮಾತಾಡ್ತೀರಾ ಅನ್ನೋದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ನಾವು ಯಾವುದೇ ಒಬ್ಬ ವ್ಯಕ್ತಿ ಅವ್ನಿಗೆ ಅರ್ನಿಂಗ್ಸ್ ಇದ್ದಾಗ ಅವ್ನು ಏನು ಮಾಡಬೇಕು, ಸೇವಿಂಗ್ಸ್ ಅನ್ನೋದು ಮಾಡೇ ಮಾಡ್ತಾನೆ. ಸೇವಿಂಗ್ಸ್ ಈಸ್ ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಒಂದು ಮಗು ಇದೆ ಅಂದಾಗ ಅವ್ರ ಹೈಯರ್ ಎಜುಕೇಷನ್ಗೆ ಪ್ಲ್ಯಾನ್ ಮಾಡಲೇಬೇಕು. ಇವತ್ತೊಂದು ದಿನ ಮೊದಲೆಲ್ಲ ಏನಾಗಿತ್ತು, ಚೈಲ್ಡ್ ಎಜುಕೇಷನ್ಗೆ ಏನು ಪ್ಲ್ಯಾನ್ ಮಾಡಲಿಲ್ಲ ಅಂದ್ರೂ ಆ ಟೈಮ್ಗೆ ಎಲ್ಲೋ ದುಡ್ಡು ಹೊಂದಿಸಿ ಎಜುಕೇಷನ್ ಕೊಡ್ಬೋದಾಗಿತ್ತು. ಬಟ್ ಇವಾಗ ತುಂಬ ಕಷ್ಟ. ಬಿಕಾಸ್ ಏನಾಗ್ತದೆ, ಎಜುಕೇಷನ್ ಇನ್ಫ್ಲೇಷನ್ ಜಾಸ್ತಿ ಆಗಿ ದೇ ರಿಕ್ವೈರ್ ಹ್ಯೂಜ್ ಮನಿ. ಆವಾಗ ನೀವು ಒಂದೇ ಸತಿ 50 ಲಕ್ಷ ಅರೇಂಜ್ ಮಾಡಲಿಕ್ಕೂ ಕೂಡ ಇವಾಗ 5-5 ಸಾವಿರ ತಿಂಗಳಲ್ಲಿ ಕಟ್ಕೊಂಬಂದರೆ ಆ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಬೋದು. ಕಸ್ಟಮರ್ಗೆ ಎಜುಕೇಟ್ ಮಾಡಬೇಕು. ಬಿಕಾಸ್ ಇವಾಗ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾ ಇದ್ದಾರೆ, 74% ಆಫ್ ದ ಪೀಪಲ್ ದೇ ಆರ್ ಟೇಕಿಂಗ್ ಲೋನ್ ಫಾರ್ ಹೈಯರ್ ಎಜುಕೇಷನ್. ಆ ಲೋನ್ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂದರೆ ಕಸ್ಟಮರ್ ಬೇಸಿಸ್ ಮೇಲೆ ಕೊಡಲ್ಲ. ಈ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಲೋನ್ ಕೊಟ್ಟರೆ ನಾಳೆ ದಿನ ಅವ್ರು ಓದ್ಬಿಟ್ಟು ಅವ್ರ ಅರ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಅವರು ಲೋನ್ನ ಇಂಟ್ರೆಸ್ಟ್ನ ಕಟ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಎಜುಕೇಷನ್ ಲೋನ್ ಅನ್ನೋದು ತುಂಬ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾವುದೇ ಒಬ್ಬ ವ್ಯಕ್ತಿ ಇನ್ನೂ ಅರ್ನಿಂಗ್ ಶುರು ಮಾಡಿಲ್ಲ, ಆಗಲೇ ಒಂದು ಲೋನ್ ಲಯಬಿಲಿಟಿ ಇದೆ ಅಂದರೆ ಇಟ್ ಈಸ್ ನಾಟ್ ಅ ಗುಡ್ ಅರೇಂಜ್ಮೆಂಟ್. ಅದಕ್ಕೋಸ್ಕರ ಚಿಲ್ಡ್ರನ್ ಪಾಲಿಸಿ ಅಂತ ಬಂದಾಗ ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸಪೋಸ್ ಮಕ್ಕಳು ಅಂದಾಗ ನಾವು ಎಷ್ಟು ಕ್ಲೀನಾಗಿ ನೋಡ್ಕೊತೀವಿ. ಹೊರಗಡೆ ಎಲ್ಲರೂ ಕರ್ಕೊಂಡು ಹೋದಾಗ ನಮ್ಮ ಮಗುಗೆ ಒಳ್ಳೆ ಬೆನಿಫಿಟ್ ಸಿಗಬೇಕು, ಒಳ್ಳೆ ರೂಮ್ ಇರಬೇಕು, ಅವರು ಕುಡಿಯೋಂಥ ನೀರು ತುಂಬ ಶುದ್ಧವಾಗಿರಬೇಕು, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಿ. ಬಟ್ ನಾವು ಇದ್ದಾಗಲೇ ಅಷ್ಟು ಮಾಡಬೇಕಾದ್ರೆ ಸಪೋಸ್ ಏನಾದ್ರು ಆಯಿತು ಅಂದರೆ, ಏನೂ ಆಗೋದು ಬೇಡ, ಏನಾದ್ರು ಆಯಿತು ಅಂದರೆ ನಮ್ಮ ಫ್ಯಾಮಿಲಿ ಕತೆ ಏನು? ನಾನು ಅದನ್ನೇ ಹೇಳ್ತೀನಿ, ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಮಾತಾಡಬೇಕಾದ್ರೆ 3 ಕ್ವಶನ್ನ ಕೇಳಿ. ಓಕೆ ಸರ್, ನೀವು LIC ಪ್ಲ್ಯಾನ್ ಬೇಡ ಅಂತ ಇದ್ದೀರಲ್ಲ, ಸಪೋಸ್ ಇಫ್ ಎನಿಥಿಂಗ್ ಗೋಸ್ ರಾಂಗ್, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋರು ಯಾರ್ದಾದ್ರು 3 ಹೆಸರು ಬರೀರಿ ಸರ್, ನಿಮಗೇನೂ ಆಗೋದು ಬೇಡ. ಬಟ್ ಆಲ್ರೆಡಿ ಇದು ಕ್ವಶನ್ ಕೇಳ್ತಾ ಇದ್ದೀನಿ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೆ ಯಾರು 3 ಜನ ನಿಮ್ಮ ಫ್ಯಾಮಿಲಿ ಬಂದು ಸಪೋರ್ಟ್ ಮಾಡ್ತಾರಾ? ಓಕೆ ಸರ್, ಫಸ್ಟ್ ಒನ್ ಬ್ರದರ್ ಅಂತ ಬರೀತಾರೆ. ಸರ್, ಬ್ರದರ್ಗೆ ಅವ್ರ ಫ್ಯಾಮಿಲಿ ರನ್ ಮಾಡೋದೇ ಕಷ್ಟ ಸರ್. ನಿಮ್ಮ ಬ್ರದರ್ಗೆ ಇನ್ಕಮ್ ಜಾಸ್ತಿ ಇದ್ದರೆ ಅವ್ರ ಫ್ಯಾಮಿಲಿ ಲಕ್ಸುರಿಯಾಗಿ ನೋಡ್ಕೊತಾರೆ, ನಿಮ್ಮ ಫ್ಯಾಮಿಲಿನ ನೋಡ್ಕೊಬೋದು. ಬಟ್ ಇಟ್ ಈಸ್ ನಾಟ್ ಅಪ್ ಟು ಯುವರ್ ಎಕ್ಸ್ಟೆಂಟ್. ಅದಕ್ಕೋಸ್ಕರನೇ ಈ ಇನ್ಶೂರೆನ್ಸ್ ಅಂತ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ಇಟ್ ವಿಲ್ ಬಿ ಎ ಸೇಫ್ ಗಾರ್ಡ್ ಅಂತಲೇ ಕರಿಬೋದು. ಇನ್ನೊಂದು, ಸಪೋಸ್ ಫಾರ್ ಎಕ್ಸಾಂಪಲ್ ನೀವೇನು ಇನ್ಶೂರೆನ್ಸ್ ಮಾಡಿಲ್ಲ, ಪ್ಲ್ಯಾನ್ ಮಾಡಿಲ್ಲ, ಏನು ಮಾಡಿದ್ರಿ, ಡೈರೆಕ್ಟಾಗಿ ಬಂದ್ರಿ, ಮಗು ಹೈಯರ್ ಎಜುಕೇಷನ್ ಬಂತು, ನಿಮ್ಮ ಹತ್ರ ದುಡ್ಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಯಾರೋ ಒಬ್ಬರು ವ್ಯಕ್ತಿ ದುಡ್ಡು ಕೊಡ್ತಾರೆ ವಿತೌಟ್ ಇಂಟ್ರೆಸ್ಟು, ಅವ್ರದ್ದು 3 ಹೆಸರು ಬರೀರಿ.
ಎಜುಕೇಷನ್ಗೆ ನಿಮ್ಮ ಫ್ರೆಂಡ್ ಸಪೋರ್ಟ್ ಮಾಡ್ತಾ ಇದ್ರೆ ಬಟ್ ಇಂಟ್ರೆಸ್ಟ್ ತೊಗೊತಾ ಇಲ್ಲ ಅಂದರೆ ಅವ್ರು 3 ಹೆಸರು ಬರೀರಿ. ಅದೇನಾದ್ರು ನಿಮಗೆ ಬರೆಯೋಕ್ಕಾಯಿತು ಅಂದರೆ ನಿಮ್ಮ ಮಕ್ಳ ಎಜುಕೇಷನ್ ಖಂಡಿತವಾಗಿ ಆಗುತ್ತೆ. ಬಟ್ ಆ ಥರ ವ್ಯಕ್ತಿ ನಿಮಗೆ ಸಿಗಲ್ಲ. ಸರ್ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಜೀವನ, ನಮ್ಮ ಮಕ್ಕಳು, ನಮ್ಮ ವೈಫು ಎಲ್ಲ ಕ್ಲೀನಾಗಿ ನೋಡ್ಕೊಂಬಂದ್ಬಿಟ್ಟು ನನಗೆ 60 ವರ್ಷ ಆದಮೇಲೆ ನನ್ನ ಬಾಡಿಗೆ ರೆಸ್ಟ್ ಬೇಕು. ನಾನೇನು ಹೇಳ್ತಾ ಇದ್ದೀನಿ, ಹೋಗಿ ನಾನು ಬದುಕಿರೋ ತನಕ ದುಡಿತೀನಿ ಅಂತ ಹೇಳ್ತಾರೆ. ನೀವು ಬದುಕಿರೋ ತನಕ ದುಡೀರಿ, ನಿಮಗೆ ಬ್ರೈನ್ ಆ್ಯಕ್ಟಿವ್ ಆಗಿದೆ, ಬಟ್ ನಿಮ್ಮ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದರೆ ನೀವು ರೆಸ್ಟ್ ತೊಗೊಬೇಕು. 60 ಏಜ್ ಯಾರ್ದು ಆಗಿದೆ ಓವರ್ ಆಲ್ ಸರ್ವೆ ತೊಗೊಂಡ್ರೆ 90% ಅರ್ಥ ಏನಂತೀವಿ, ದೇ ಆರ್ ಟೇಕಿಂಗ್ ಮೆಡಿಸನ್ಸ್ ತುಂಬ ಕಾಸ್ಟ್ಲಿ ಇದೆ ಇವತ್ತು ದಿನ. ಅಟ್ಲೀಸ್ಟ್ ನಿಮ್ಮ ರಿಟೈರ್ಮೆಂಟ್ಗೆ ತಿಂಗಳಿಗೆ 20,000 ಬರೋಂಗೆ ನೀವು ಮಾಡ್ಕೊಳ್ಲೇಬೇಕು. ಇಲ್ಲ ಅಂದರೆ ನಿಮ್ಮ ಲೈಫ್ನ ಲೀಡ್ ಮಾಡೋದು ಕಷ್ಟ. ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆದರೆ ಸಮ್ವಾಟ್ ಅವ್ರಿಗೆ ಬೇಜಾರಾಗೋದಕ್ಕಿಂತ ನಿಮಗೆ ನಿಮ್ಮ ಮೇಲೆ ಬೇಜಾರಾಗುತ್ತೆ. ನೋಡಿ ಎಷ್ಟೊಂದು ಕಾನ್ಸೆಪ್ಟ್ ಇದೆ, ಯಾವ ಥರ ಮಾಡ್ಬೋದು. ಎಷ್ಟೊಂದು ಜನ ಮ್ಯೂಚುವಲ್ ಫಂಡ್ಸ್ ಇದೆ ಅದಿದೆ ಅಂತಾರೆ. 94% ಯಾರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಮೋರ್ ದೆನ್ 5 years ಯಾರೂ ಇಟ್ಕೊಂಡಿಲ್ಲ. ಬಿಕಾಸ್ ಲಿಕ್ವಿಡಿಟಿ ಇದ್ದ ತಕ್ಷಣ ನನಗೆ ಹೊಸ TV ಬೇಕಾ, ಹೋಗಿ ತೊಗೊಂಡ್ಬಿಡ್ತೀನಿ. ನನ್ನ ಮಗು ಬರ್ತ್ಡೇ ಇದೆಯಾ, ಎಲ್ಲೋ ಒಂದು ಸೆಲೆಬ್ರೇಟ್ ಮಾಡಬೇಕಾ, 3 ಲಕ್ಷ ಹೋಗಿ ಸರೆಂಡರ್ ಮಾಡಿಬಿಡ್ತೀನಿ. ಸೊ ಇದು ಇನ್ವೆಸ್ಟ್ಮೆಂಟ್ ಮಕ್ಕಳ ಎಜುಕೇಷನ್ಗೆ ಮತ್ತು ರಿಟೈರ್ಮೆಂಟ್ಗೆ ಸೂಟಬಲ್ ಅಲ್ಲ. ಮಕ್ಕಳ ಎಜುಕೇಷನ್ ಅಂತ ಬಂದಾಗ, ರಿಟೈರ್ಮೆಂಟ್ ಅಂತ ಬಂದಾಗ ನಮ್ಮ LIC ಇಸ್ ದಿ ಬೆಸ್ಟ್ ಪ್ರಾಡಕ್ಟು. ಬಿಕಾಸ್ ನಮ್ಮ LICಲಿ ಗೌರ್ಮೆಂಟ್ ಗ್ಯಾರಂಟಿ ಇದೆ. ಬಿಕಾಸ್ ಎಷ್ಟೊಂದು ಜನ ಹೇಳ್ತಾರೆ ಸುಮಾರು ಕಂಪ್ನಿ ಮುಳುಗೋಯ್ತು, ನಿಮ್ಮ LIC ಮುಳುಗೋದ್ರೆ. ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು LIC ಆಲ್ಸೋ ನೋ ನೀಡ್ ಟು ವರಿ, ಬಿಕಾಸ್ ಗೌರ್ಮೆಂಟ್ ಈಸ್ ಗ್ಯಾವಿಂಗ್ ಗ್ಯಾರಂಟಿ. ಮತ್ತು ಆ್ಯಕ್ಟ್ ಇದೆ LICದು ಸೆಕ್ಷನ್ 37 ನೀವು ನೋಡಿದ್ರೆ ಗೌರ್ಮೆಂಟ್ ಈಸ್ ಗಿವಿಂಗ್ ಗ್ಯಾರಂಟಿ ಫಾರ್ ಆಲ್ ಪಾಲಿಸಿ ಹೋಲ್ಡರ್ಸ್. ಅವ್ರದ್ದು ಏನು ಸಮಸ್ಯೆ ಇರುತ್ತೆ ಅದನ್ನು ಗ್ಯಾರಂಟಿ ಕೊಡ್ತಾರೆ. ಅದಲ್ಲದೆ ಇದುವರೆಗೆ ಏನು ಬೋನಸ್ ಡಿಕ್ಲೇರ್ ಆಗಿದೆ, ಸಪೋಸ್ ಒಬ್ಬ ವ್ಯಕ್ತಿ 15 ವರ್ಷ ಪಾಲಿಸಿ ತೊಗೊಂಡಿದ್ದಾರೆ, 10 ವರ್ಷಕ್ಕೆ ಬೋನಸ್ ಡಿಕ್ಲೇರ್ ಆಗಿದೆ. ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೆ ಆ ಸಮ್ಮಶ್ಯೂರ್ ಜೊತೆಗೆ 10 ವರ್ಷ ಏನು ಬೋನಸ್ ಡಿಕ್ಲೇರ್ ಮಾಡಿದ್ದಾರೆ ದಟ್ ಈಸ್ ಆಲ್ಸೋ ಗ್ಯಾರಂಟಿಡ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇವತ್ತು ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ನಮ್ಮದು ಫಂಡ್ಸ್ದು ಸೇಫ್ಟಿ ಕೂಡ ನೋಡಬೇಕು. ಈಗ ಪಾಂಜಿ ಸ್ಕೀಮ್ಸ್ ಇದೆ, ಏನಂತಾರೆ ನೀವು 10 ಲಕ್ಷ ಹಾಕಿ 30 ಲಕ್ಷ ಕೊಡ್ತೀವಿ, ಈ ಥರ ಎಲ್ಲ ಫಾಲ್ಸ್ ಪ್ರಾಮಿಸಸ್ಗೆ ನಾವೇನು ಮಾಡ್ತೀವಿ, ನಿಜ ಅಂದ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ. ಸೊ ನಮ್ಮದು ಹಾರ್ಡ್ ಆ್ಯಂಡ್ ಮನಿ ಸೇಫಾಗಿ ಇನ್ವೆಸ್ಟ್ ಮಾಡಬೇಕಂದಾಗ LIC ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಾನು ಆಪರ್ಚುನಿಟಿನ ಹೇಳ್ತಾ ಇದ್ದೆ, ಹೊಸ ಏಜೆಂಟ್ಸ್ ನೀವೇನು ಮಾಡಬೇಕು, ಪ್ರಾಡಕ್ಟ್ ನಾಲೆಜ್ ನಾನು ಕ್ಲೀನಾಗಿ ತಿಳ್ಕೊಂಡು ಯಾವುದೇ ಕಸ್ಟಮರ್ ಹತ್ರ ಮಾತಾಡಬೇಕಾದ್ರೆ ಸರ್ ನಿಮ್ಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ಕೇಳಿ, ಇಲ್ಲ ಯಾವ್ದಾರ ಬೆಸ್ಟ್ ಇರೋದು ಹೇಳಿ ಅಂದಾಗ ನಮ್ಮಲ್ಲಿರೋಂಥ ಬೆಸ್ಟನ್ನ ನೀವು ಅವ್ರಿಗೆ ಯಾವ ಸೂಟ್ ಆಗುತ್ತೆ ಹೇಳ್ಬೇಕು ಬಿಟ್ಟರೆ. ಮತ್ತು ನಿಮ್ಮದು ಡ್ರೀಮ್ ಏನು, ನಿಮ್ಮ ಮಗು ಏನಾಗಬೇಕು. ನಾವು ಎಷ್ಟೊಂದು ಸತಿ ಮಕ್ಳಿಗೆ ಏನು ಮಾಡ್ತೀವಿ, ನೀವು ಒಳ್ಳೆ ಇಂಜಿನಿಯರ್ ಆಗಿ, ಒಳ್ಳೆ ಡಾಕ್ಟರ್ ಆಗಿ, ಒಳ್ಳೆ ಪೊಲೀಸ್ ಆಗಿ ಅಂತೆಲ್ಲ ಅವ್ರ ಮೈಂಡ್ಗೆ ನಾವು ಇಂಪ್ಲಾಂಟ್ ಮಾಡಿದಾಗ ಮಕ್ಳು ಏನು ಮಾಡ್ತಾರೆ, ಅದನ್ನು ಇನ್ಸ್ಪೈರ್ ಆಗಿ ಅದನ್ನು ಅಚೀವ್ ಮಾಡಿಬಿಡ್ತಾರೆ. ಆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದಾಗ ಕಾಲೇಜ್ ಫೀಸ್ ಏನಾದ್ರು ಜಾಸ್ತಿ ಇದ್ದಾಗ ನೀವೇನು ಮಾಡ್ತೀರಾ, ಎಲ್ಲಿ ಕಾಲೇಜ್ ಫೀಸ್ ಕಮ್ಮಿ ಇದೆ ಅಲ್ಲಿ ನಿಮ್ಮ ಮಕ್ಕಳನ್ನ ತೊಗೊಂಡೋಗಿ ಸೇರಿಸ್ತೀರಾ. ನಿಮ್ಮ ಮಗು ಪಾಪ ಕಷ್ಟಪಟ್ಟು ನಾನು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಹೋಗೋ ಮಗುಗೆ ನೀವು ಕ್ವಾಲಿಟಿ ಎಜುಕೇಷನ್ ಕೊಟ್ಟಿಲ್ಲ ಅಂದರೆ ಅದು ಲೈಫಲ್ಲಿ ಎಕ್ಸೆಲ್ ಆಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಅನ್ನೋದು ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಆ ಪ್ಲ್ಯಾನಿಂಗಲ್ಲಿ ನಮ್ಮ LICಲಿ ಇರೋಂಥ ಪ್ಲ್ಯಾನ್ಸ್ನ ನೀವು ಇನ್ವೆಸ್ಟ್ ಮಾಡ್ಬೋದು. ಇವತ್ತೊಂದು ಜನ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರು, ನಮ್ಮ LICಲಿ ಕೂಡ ಸಿಮಿಲರ್ ಪ್ರಾಡಕ್ಟ್ ಇದೆ. ಸಿಮಿಲರ್ ಏನು ಕರಿತೀನಿ ಅಂದರೆ ಸೇಮ್ ಕೈಂಡ್ ಆಫ್ ಪ್ರಾಡಕ್ಟು ನಮ್ಮ ಹತ್ರ 2 ಎಕ್ಸಾಂಪಲ್ ತೊಗೊಂಡ್ರೆ, ಒಂದು ಇಂಡೆಕ್ಸ್ ಪ್ಲೇಸ್ ಅಂತ ಲಾಂಚ್ ಆಗಿ ಆಲ್ಮೋಸ್ಟ್ 1 year ಆಗಿಲ್ಲ, ಆಲ್ರೆಡಿ ವಿ ಆರ್ ಗಿವಿಂಗ್ 22% ರಿಟರ್ನ್ಸ್. ಅದರಲ್ಲಿ 2 ಫಂಡ್ ಇದೆ. ಇದು ಹೈಯೆಸ್ಟ್ ರಿಟರ್ನ್ಸ್ ಏನಕ್ಕೆ ಕೊಡ್ತೀವಿ ಅಂದರೆ ಟಾಪ್ 50 ನಿಫ್ಟಿ ಕಂಪ್ನೀಸ್ ಏನಿದೆ ಅಲ್ಲಿ ನಮ್ಮ LIC ಇನ್ವೆಸ್ಟ್ ಮಾಡ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ನಾನು ಟಾಪ್ 50 ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕಂದಾಗ ಯೂಸ್ ಮನಿ ಬೇಕಾಗುತ್ತೆ. ನಮ್ಮ LIC ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ. ನೀವು ಅಲ್ಲಿ ಅರೌಂಡ್ 2500 ಕೊಟ್ಟರೂ ಕೂಡ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೂ ಕೂಡ ನಮ್ಮ ಹತ್ರ ಬೆಸ್ಟ್ ಆಪ್ಷನ್ ಇದೆ. ಅರೌಂಡ್ 16% ರಿಟರ್ನ್ಸ್ ಕೊಡ್ತಾ ಇದೆ. ಯಾವಾಗ ನಾವು ಹೋಗೋ ದಾರಿ ಸದೃಢವಾಗಿರುತ್ತೋ ಆವಾಗ ನಮಗೆ ಗ್ಯಾರಂಟಿ ಅನ್ನೋದಿರುತ್ತೆ, ಕಾನ್ಫಿಡೆನ್ಸ್ ಅಂತ ಇರುತ್ತೆ, ನಾವು ಹೋಗ್ತಾ ಇರೋ ದಾರಿ ಸರಿ ಅಂತ. ಅದಕ್ಕೋಸ್ಕರ LIC ದಿ ಬೆಸ್ಟ್. ನೀವು ಆರಾಮಾಗಿ ಮಾಡ್ಬೋದು, ಮಾಡೋದಷ್ಟೇ ಅಲ್ಲ ದೊಡ್ಡ ಸಕ್ಸಸ್ನು ಕೂಡ ಅಚೀವ್ ಮಾಡ್ಕೋಬೋದು. ಥ್ಯಾಂಕ್ ಯು ಸ್ನೇಹಿತರೆ. ಕೇಳಿದ್ರಲ್ವಾ, ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಲೈವ್ ಎಕ್ಸಾಂಪಲ್ಸ್ ಇದೆ. LIC ಏಜೆನ್ಸಿ ಅಂದರೆ ಏನು ಅಂತ ತುಣುಕು ಸ್ವಲ್ಪ ಭಾಗ ಮಾತ್ರ ನಿಮಗೆ ಗೊತ್ತಾಗಿರ್ಬೋದು. ಸೊ ಇದರಷ್ಟು ಪವರ್ಫುಲ್ ಆದಂಥ ನೋಬಲ್ ಪ್ರೊಫೆಷನ್ ಯಾವುದೂ ಇಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಹಾಗೆ ನಂಬಿ ಕೆಲಸ ಮಾಡ್ಕೊಂಡು ಬಂದಿರೋವಂಥವ್ರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಭೌತಿಕವಾಗಿ ಎಲ್ಲ ರೀತಿಯಾಗಿ ಮಾನಸಿಕವಾಗಿ ಕೂಡ ಸಾಧನೆಗಳಂತೂ ಖಂಡಿತವಾಗ್ಲೂ ದೊರಕೇ ಇರುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಾಧನೆ ಮಾಡಿರೋವಂಥ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ದ, ಅವ್ರೇನು ಹೇಳ್ತಾರೆ, ಅವ್ರ ಅನುಭವಗಳೇನು, ಅವರಿಂದ ನಿಮಗೆ ಸಿಗುವಂಥ ಇನ್ಪುಟ್ಸ್ ಏನು ಅಂತ ತಲುಪಿಸೋದ್ರಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ ಇರುತ್ತೆ ಅಂತ ಆಶ್ವಾಸನೆ ಕೊಡ್ತಾ, ಈ ವಿಡಿಯೋನ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಆಗ್ತಾ ಹೋಗಿ.
ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋವಂಥ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದಾಗ ನಿಮಗೆ ನೋಟಿಫಿಕೇಷನ್ ಬೆಲ್ಲ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಹಾಗೆ ಕಮೆಂಟ್ ಮಾಡಿ. ಸೊ ಸಾಧನೆ ಮಾಡಿರೋರ ಅನುಭವನ ತಿಳಿದುಕೊಂಡು ನಾವು ಕೂಡ ಸಾಧನೆ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ, ಸಾಧನೆ ಏನಿದೆ ಅದು ನಮ್ಮದಾಗಲಿ ಅಂತ ಕೇಳ್ಕೊಳ್ತಾ, ಪ್ರಯತ್ನ ಸತತವಾಗಿ ನಡೀತಾ ಇರುತ್ತೆ. ಬಟ್ ಸಾಧನೆಗೆ ಸಮಯ ಬೇಕು, ಖಂಡಿತವಾಗ್ಲೂ ಸಿಗುತ್ತೆ. ಪ್ರತಿದಿನ ನಡೆಯುವಂಥ ಪ್ರಯತ್ನದಿಂದ ಸಾಧನೆ ನಮ್ಮದೇ. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಮಾಡಿಯೇ ತೀರ್ತೀವಿ ಅಂತ ತೀರ್ಮಾನ ತಗೊಳ್ತಾ, ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವಿಡಿಯೋಗೋಸ್ಕರ ಕಾದು ನೋಡೋಣ ಅಂತ ಹೇಳ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು.